ನಮಸ್ತೆ ಎಲ್ರಿಗೂ. ನಾನಿವತ್ತು ಒಂದು ಕವನ ವಾಚನ ಮಾಡಬೇಕೆಂದು ಬಯಸಿದ್ದೇನೆ. ಕವಿ ಡಾಕ್ಟರ್ ಮರಿಯಪ್ಪ ನಾಟೇಕರ್ ಅವರು ಬರೆದ ಕಾಗೆ ಬಣ್ಣದ ಕವಿತೆ ಎನ್ನುವಂಥ ಕವನ ಸಂಕಲನದಿಂದ ಮೋಡದಂಥ ಕಾವ್ಯ ಕವಿತೆ. ನನ್ನ ಕಾವ್ಯದೊಳಗೆ ಖಾಲಿ ಅಕ್ಷರಗಳಷ್ಟೇ ಇಲ್ಲ, ಮುತ್ತುಗಳು ಇರಬಹುದೆಂದು ಭಾವಿಸಿದರೆ ತಪ್ಪಿಲ್ಲ. ಜೋಳದ ಕಾಳುಗಳು ಮುತ್ತುಗಳೇ. ಈ ಮುತ್ತುಗಳೆಲ್ಲ ಅಕ್ಷರಗಳಿಂದಲೇ ಮಾಡಲ್ಪಟ್ಟಿವೆ. ನನ್ನ ಕಾವ್ಯದೊಳಗೆ ಕೇವಲ ಶಬ್ದ ನಿಶಬ್ದಗಳಷ್ಟೇ ಇಲ್ಲ, ವ್ಯಂಗ್ಯಾರ್ಥದ ಶಿಖರವಿರಬಹುದೆಂದು ಭಾವಿಸಿದರೆ ತಪ್ಪಿಲ್ಲ. ಪ್ರತಿಯೊಬ್ಬರ ಬದುಕು ವ್ಯಂಗ್ಯಾರ್ಥದ ಪರ್ವತವೇ. ಎಲ್ಲ ಅರ್ಥಗಳು ಶಬ್ದ ನಿಶಬ್ದಗಳಿಂದ ಆವರಿಸಿವೆ. ನನ್ನ ಕಾವ್ಯದೊಳಗೆ ಕಾಣುವ ಸಾಲುಗಳಷ್ಟೇ ಇಲ್ಲ, ಬೆಳ್ಳಕ್ಕಿ ತಂದ ನಿಲ್ಲಿಸಿರಬಹುದೆಂದು ಭಾವಿಸಿದರೆ ತಪ್ಪಿಲ್ಲ. ಇರುವೆಯ ಸಾಲಿನಿಂದಲೂ ಒಂದು ಪಾಠ ಕಲಿಯಬಹುದು. ಸಮಯವೂ ಸಹ ಸಾಲುಗಳಿಂದಲೇ ಮಾಡಲ್ಪಟ್ಟಿವೆ. ನನ್ನ ಕಾವ್ಯದೊಳಗೆ ಅಸ್ಪಷ್ಟ ರೂಪವಷ್ಟೇ ಇಲ್ಲ, ನವಿಲುಗಳಿಗೆ ನಮಿಸಿ ಕುಣಿಸಬಹುದೆಂದು ಭಾವಿಸಿದರೆ ತಪ್ಪಿಲ್ಲ. ಮಾತು ಬರುವ ಮುಂಚೆ ಸಕಲ ಜೀವಿಗಳೂ ಕುಣಿಯುತ್ತವೆ. ದೃಷ್ಟಿಯೊಳಗಿನ ಸೃಷ್ಟಿ ರೂಪದಿಂದಲೇ ಆವರಿಸಿದೆ. ನನ್ನ ಕಾವ್ಯದೊಳಗೆ ವಾಚ್ಯದ ಅರ್ಥವಷ್ಟೇ ಇಲ್ಲ, ಊರಿಗೆ 100 ದಾರಿ ಅಂದೇನೆಂದು ಭಾವಿಸಿದರೆ ತಪ್ಪಿಲ್ಲ. ದಾರಿ ಪ್ರಾರಂಭವಾಗುವುದೇ ಊರಿನಿಂದ. ಊರು ಜನರ ಪಾದಗಳು ವ್ಯಂಗ್ಯದ ಅರ್ಥಗಳಿಂದಲೇ ಮಾಡಲ್ಪಟ್ಟಿವೆ. ನಮಸ್ಕಾರ.